ಶಿವಶಕ್ತಿ ಸೃಷ್ಟಿಯ ಮೊದಲ ಪ್ರೇಮ ಮಹಾಕಾವ್ಯ. ಒಮ್ಮೆ ಕಲ್ಪಿಸಿ, ಸಮಯವೇ ಇಲ್ಲದ ಒಂದು ಕ್ಷಣ, ಬೆಳಕಿಲ್ಲ, ಕತ್ತಲೆಯೂ ಇಲ್ಲ, ನಕ್ಷತ್ರಗಳಿಲ್ಲ, ಆಕಾಶವೂ ಇಲ್ಲ, ಕೇವಲ ಅನಂತ ಶೂನ್ಯ. ಆ ಶೂನ್ಯದಲ್ಲಿ ಏನೋ ಚಲಿಸಿತು, ಒಂದು ಚೈತನ್ಯ, ಒಂದು ಜಾಗೃತಿ. ಅದು ಪರಬ್ರಹ್ಮ. ತನ್ನನ್ನು ತಾನು ಅರಿಯುವ ಇಚ್ಛೆಯಿಂದ ಅದು ಎರಡು ರೂಪಗಳಾಗಿ ವಿಭಜನೆಯಾಯಿತು. ಶಾಂತಿಯ ನಿರಾಕಾರ ತತ್ವ ಶಿವ ಮತ್ತು ಚಲನಶೀಲ ಸೃಷ್ಟಿಶಕ್ತಿ ಶಕ್ತಿ. ಅವರ ವಿಭಜನೆಯಿಂದಲೇ ಸೃಷ್ಟಿ ಪ್ರಾರಂಭವಾಯಿತು. ಅವರ ಮಿಲನದಿಂದಲೇ ಸಮತೋಲನ ಸಾಧ್ಯವಾಯಿತು. ಇದು ದೇವರ ಕಥೆಯಲ್ಲ, ಇದು ಸೃಷ್ಟಿಯ ಹೃದಯದ ಸ್ಪಂದನೆ. ಯುಗಗಳ ಹಿಂದೆ ಶಕ್ತಿಯು ಭೂಲೋಕದಲ್ಲಿ ಜನ್ಮ ತಾಳಿದಳು. ದಕ್ಷ ಪ್ರಜಾಪತಿಯ ಮನೆಯಲ್ಲಿ ಅವಳು ಸತಿಯಾಗಿ ಅವತರಿಸಿದಳು. ಬಾಲ್ಯದಿಂದಲೇ ಅವಳ ಮನಸ್ಸು ವಿಚಿತ್ರವಾಗಿತ್ತು. ರಾಜಮನೆತನದ ವೈಭವ ಅವಳಿಗೆ ಆಕರ್ಷಣೆಯಾಗಲಿಲ್ಲ. ಅವಳ ಕನಸಿನಲ್ಲಿ ಕಾಣುತ್ತಿದ್ದನು ಒಬ್ಬ ಯೋಗಿ, ಹಿಮಾಲಯದ ಶಿಖರದ ಮೇಲೆ ಧ್ಯಾನದಲ್ಲಿದ್ದ ಭಸ್ಮಾಭರಣ ಧರಿಸಿದ, ಲೋಕವನ್ನೇ ಮರೆತ ತಪಸ್ವಿ. ಅವಳ ಹೃದಯ ತಿಳಿದಿತ್ತು, ಅವನೇ ತನ್ನ ಜೀವನದ ಗುರಿ. ಒಂದು ದಿನ ಹಿಮಾಲಯದ ನಿಶ್ಶಬ್ದತೆಯಲ್ಲಿ ಅವಳು ಶಿವನನ್ನು ಕಂಡಳು. ಆ ಕ್ಷಣದಲ್ಲಿ ಸಮಯ ನಿಂತಂತಾಯಿತು. ಅವಳ ಆತ್ಮ ಹೇಳಿತು, ನಾನು ಅವನದು, ಅವನು ನನ್ನದು. ಆದರೆ ಈ ಪ್ರೇಮಕ್ಕೆ ಅಡ್ಡಿಯಾಯಿತು ಅಹಂಕಾರ. ದಕ್ಷ ಪ್ರಜಾಪತಿಗೆ ಶಿವನು ಒಪ್ಪಿಗೆಯಾಗಲಿಲ್ಲ. ಸ್ಮಶಾನವಾಸಿ, ನಾಗಾಭರಣ, ಭಸ್ಮಧಾರಿ. ಅವನಿಗೆ ರಾಜಮರ್ಯಾದೆಯಿಲ್ಲ, ಆಚಾರವಿಲ್ಲ. ಆದರೆ ಸತಿಯ ಪ್ರೀತಿ ಆಚಾರಗಳಿಗೆ ಸೀಮಿತವಾಗಿರಲಿಲ್ಲ. ಅವಳು ತಪಸ್ಸು ಕೈಗೊಂಡಳು, ಹಿಮದಲ್ಲಿ ನಿಂತಳು, ಗಾಳಿಯಲ್ಲಿ ಉಸಿರಿಟ್ಟಳು, ಭೂಕಡಲಿಲ್ಲ. ಅವಳ ಭಕ್ತಿ ಭೂಮಿಯನ್ನೇ ಕಂಪಿಸಿತು. ಕೊನೆಗೂ ಶಿವನು ಕಣ್ಣು ತೆರೆದನು. ಅವಳ ಭಕ್ತಿಗೆ ಮರುಳಾದನು. ದೇವತೆಗಳ ಸಮ್ಮುಖದಲ್ಲಿ ನಡೆದ ಆ ದಿವ್ಯ ವಿವಾಹ, ಅದೇ ಮಹಾಶಿವರಾತ್ರಿ. ಆ ರಾತ್ರಿ ಕೇವಲ ಮದುವೆಯಲ್ಲ, ಚೈತನ್ಯ ಮತ್ತು ಶಕ್ತಿಯ ಮಿಲನ. ಆದರೆ ಕಥೆ ಇಲ್ಲಿ ಮುಗಿಯಲಿಲ್ಲ. ದಕ್ಷನು ಒಂದು ಮಹಾಯಜ್ಞ ಹಮ್ಮಿಕೊಂಡನು. ಎಲ್ಲರಿಗೂ ಆಹ್ವಾನ, ಆದರೆ ಶಿವ ಸತಿಗೆ ಮಾತ್ರವಲ್ಲ. ಅವಮಾನವು ಅಹಂಕಾರದಿಂದ ಹುಟ್ಟಿತು. ಶಿವನ ಮಾತನ್ನು ಮೀರಿ ಸತಿ ತಂದೆ